ಗುರುದೇವ ಮಹಾದೇವ ಬಿಳಿನಿಷಿದ್ಧ ಗುರುದೇವರ ಕರುಣಾ ಕಟಾಕ್ಷ ಸದ್ಗುರುಗಳ ಅನುಗ್ರಹ ಗುರುಪದೇಶ ಮಹಾಮಂತ್ರದ ದೀಕ್ಷೆಯನ್ನು ಕೊಟ್ಟು ಗುರು ನರದೇಹವನ್ನು ಹರನನ್ನಾಗಿ ಮಾಡುತ್ತಾನೆ. ಈ ಜೀವವನ್ನು ಶಿವನಾಗಿ ಮಾಡುತ್ತಾನೆ ಗುರು. ಅವನ ಹಸ್ತಸ್ಪರ್ಶ ಆಯಿತು ಅಂತಂದ್ರೆ ಮೌಸಮಯ ಪಿಂಡ ಹೋಗಿ ಮಂತ್ರಮಯ ಪಿಂಡ ಮಾಡುತ್ತಾನೆ. ಅವನ ಹಸ್ತಸ್ಪರ್ಶದಲ್ಲಿ ಅಷ್ಟು ಸಾಮರ್ಥ್ಯ ಇರುತ್ತದೆ. ಹಸ್ತಸ್ಪರ್ಶ, ನೇತ್ರಸ್ಪರ್ಶ, ಪಾದಸ್ಪರ್ಶ, ನೇತ್ರಸ್ಪರ್ಶ, ವಾಣಿಸ್ಪರ್ಶ ಅಂತ ಬರುತ್ತಾವ. ಆತ ದಿವ್ಯವಾಗಿರತಕ್ಕಂಥ ತನ್ನ ತಪಸ್ಸಿನ ಶಕ್ತಿಯನ್ನು ತನ್ನ ಮಗುವಿಗೆ ಶಿಷ್ಯಂಗೆ ಅನುಗ್ರಹ ಮಾಡಿದ್ದಾನೆ. ತಾಯಿಂದ್ರು ಮದುವೆ ಆಗುವ ಮುನ್ನ ಯಾವ ಭಯವೂ ಅವರಿಗೆ ಇರುವುದಿಲ್ಲ. ಲಗ್ನ ಆಗದ ಕೂಡಲೇ ಅವರಲ್ಲಿ ಭಯ ನಿರ್ಮಾಣ ಆಗುತ್ತದೆ. ಮೊದಲು ಅಲ್ಲಿ ನಿಂತ್ಕೊಂಡ್ರೆ ಅವರು ಭಯ ಪಡ್ಕೊಂಡಿಲ್ಲ. ಲಗ್ನ ಆದ ಬಳಿಕ ಅಲ್ಲಿ ನಿಂತ್ಕೊಂಡ್ರೆ ಇದು ಸರಿ ಕಾಣಲ್ಲ, ನಾವು ನಿಲ್ಲೋದಲ್ಲ, ಹಿಂಗೇನಾದರೂ ನಾನು ನಿಂತ್ಕೊಂಡ್ರೆ ನನ್ನ ಗಂಡು ಹೋಗಿ ಯಾರೇ ಹೇಳ್ಯಾರು ಅಂತ ಭಯ ಆಗುತ್ತದೆ. ಹೌದಲ್ಲ? ಹಾಗೇನೇ ಸದ್ಗುರುವಿನ ಹಸ್ತಸ್ಪರ್ಶ ಆಗುವ ಮುನ್ನ ಅವರ ಅನುಗ್ರಹ ಆಗುವಕ್ಕಿಂತ ಪೂರ್ವ ಹೇಗಿದ್ರೂ ನಡೆಯುತ್ತೆ. ಗುರುವಿನ ಗುಲಾಮನಾದ ಮೇಲೆ, ಗುರುವಿನ ಶಿಷ್ಯನಾದ ಮೇಲೆ ಮೊದಲಿನಂಗೆ ಇರಾಕ ಬರುವುದಿಲ್ಲ. ಬದಲಾವಣೆ ಆಗ್ತಾ ಇದೆ. ನಾನೇ ಒಂದು 10 ನಿಮಿಷ ಗಪ್ಪಾಗ್ತೀನಿ, ನಿಮ್ಮ ಮಾತಾಡ್ರಿ ನೀವು ಮೊದಲು, ಆಗಲಿ ನಿಮಗೆಲ್ಲ. ಎಲ್ಲಿದು ಸುದ್ದಿ ತಗೊಂಡು ಬರುತ್ತಾರೋ ಕಿವ್ಯಾಗ ಹೇಳ್ಕೋತ ಕೂಡ್ತಾರೆ. ಏನು ಮಾಡಿ ಪುರಾಣ ಬಿಡಾನರೇ ಹೇಳ್ರಿ, ಬರೋಕ್ಕಿಂತ ಮೊದಲರೇ ಹೇಳ್ರಿ. ನೀವು ಆ ಕಡೆ ಮಾತಾಡಕತ್ರಿ, ನಾನು ಮಾತಾಡ್ಲಿಕ್ಕತ್ತಂದ್ರೆ ಏನು ಮಾಡೋದಪ್ಪ ಪುಣ್ಲಿಕ್ಕಪ್ಪ. ಸ್ವಲ್ಪ ಕೇಳ್ರಿ ಈ ಕಡೆ ಚಲೋ ಅದ. ಯಾಕಂದ್ರೆ ನಿನ್ನೆ ಹಿಡ್ಕೊಂಡು ನಿಮ್ಗೆ ಹೇಳಕತ್ತೀನಿ, ನಾ ಗುರುಪುತ್ರ ನೀವಿಲ್ಲ ಅಂಥೇಳಿ ಇದ್ರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ, ಕೇಳುವಂಥ ಅಭಿರುಚಿ ಇಲ್ಲ. ಇದನ್ನು ಬಿಟ್ಟು ನಾ ಹಾಸ್ಯಕತೆ ಹೇಳಿಬೇಕಾರೆ ಎಲ್ಲ ಮಾತು ಬಿಟ್ಟು ಕೇಳ್ತೀರಿ ನೀವು. ಯಾಕೆ ನಿಮಗೆ ತಿಳಿಯೋದಲ್ಲ ಅದು. ಇದು ಬಹಳ ಕೊನೆಯ ವಿಷಯ ಇದು. ಜನ್ಮದಿಂದ ಮುಕ್ತನಾಗತಕ್ಕಂಥದ್ದು, ದುಃಖದಿಂದ ದೂರ ಆಗ್ತಕ್ಕಂಥದ್ದು, ಬಂಧನದ ಬಿಡುಗಡೆಯಾಗತಕ್ಕಂಥ ವಿಷಯ ನಾ ಹೇಳಕತ್ತಿದ್ದಿದ್ದು, ನಡೆದದ್ದು ಪುರಾಣ. ಗುರುವಿನ ಅನುಗ್ರಹ. ಗುರು ಸಿಗುವುದು ದುರ್ಲಭ, ಸಿಕ್ಕ ಮೇಲೆ ಬಹು ಲಾಭ ಅಂಥೇಳಿ
ಅಧ್ಯಾತ್ಮ ಕರ್ತೃಗಳು ಇದನ್ನು ಘೋಷಣೆ ಮಾಡಿದ್ದಾರೆ. ಒಬ್ಬೊಬ್ಬರು ಏನೇನು ಹಾಡಿದ್ರಲ್ಲ, ದೊರಕಿದ ಗುರು ದೊರಕಿದ. ಎಲ್ಲಿಪ್ಪವ? ಪರಮಾನಂದದ ನಿಜ ಅರವಿನೊಳಗೆ ಬಂದು ದೊರಕಿದ ಗುರು ದೊರಕಿದ. ಆ ಬಳಿಕ ಅವರವರ ಅನುಭವಕ್ಕೆ ತಕ್ಕಂತೆ ಅವರವರ ಶಬ್ದಗಳು, ಕಾವ್ಯಗಳು. ಒಬ್ಬರು ಹೇಳ್ತಾರೆ, ಗಂಡನ ಸುಖವ ಎನಗ ತೀರಿತವ್ವ, ನೆರಮನಿ ಸೋಳ್ಯರ ಅಂಜಿಕೆ ಬಹಳವ್ವ. ಮಡಿವಾಳಪ್ಪನ ತಾಯಿ ಹಾಡತಳೆ ಈ ಪದ್ಯ. ಜಾರತನವ ಮಾಡಿದೆ ನಮ್ಮ ಜಂಗಮನೊಡಗೂಡಿ ಅಂತ ಹೇಳ್ತಾಳಕಿ. ನಾ ಜಾರತನ ಅಂದ್ರೆ ಸ್ವಲ್ಪ ಮರ್ಯಾದೆ ಶಬ್ದ, ನಿಮಗೆ ಅರ್ಥ ಆಗುತ್ತದೆ. ಯಾರ ಜೊತೆ ಅಂತ ಕೇಳಿದ್ರೆ ಜಂಗಮನ ಜೊತೆ. ಜಂಗಮ ಅಂತಂದ್ರೆ ಏನು ಮನೆ ಮನೆ ಭಿಕ್ಷಾ ಬೇಡ್ಕೊಂಡು ಹಿಟ್ಟು ಸಂಗ್ರಹ ಮಾಡೋರು, ಅಥವಾ ಯಾರಿಗೆ ಅನ್ಬೇಕು ಜಂಗಮ ಅಂತಂದ್ರೆ? ಅವರೇ ಹೇಳ್ತಾರೆ, ಯಾವಾಗೂ ಹಾಡಿನಿಲ್ಲ ನಾ ಒಂದು ಪದ ಮುತ್ಯ. ಸಾರಂಗದಾಗ ಹಾಡಿದೇವಲ್ಲ ಒಂದು. ಒಂದು ಸ್ವಲ್ಪ ಅದನ್ನು ಹಾಡ್ತೀನಿ ರೀ. ಜಂಗಮ ಮಹಿಮೆ ತಿಳಿದೋ ಕೊಳ್ಳಯ್ಯ, ಲಿಂಗದ ಮುಖವೇ ಜಂಗಮನಯ್ಯ, ಅವನ ನೆನಿರಯ್ಯ, ಅವನ ನೆನಿರಯ್ಯ. ಜಂಗಮ ಮಹಿಮೆ ತಿಳಿದುಕೊಳ್ಳಯ್ಯ, ಲಿಂಗದ ಮುಖವೇ ಜಂಗಮನಯ್ಯ, ಲಿಂಗದ ಮುಖ ಜಂಗಮನಯ್ಯ, ಅವನ ನೆನಿರಯ್ಯ ಸ್ವಾಮಿ, ಅವನ ನೆನಿರಯ್ಯ. ಯಾರಿಗನ್ಬೇಕನ್ನೋದು ಹೇಳ್ತಾರೆ ಅವರು. ಜನನ ಮರಣವ ಮೀರಿರುವನು, ಜನನ ಮರಣವ ಮೀರಿರುವನು, ಜನ್ಮ ಜನ್ಮದ ಪಾಪವ ಕಳೆವ, ಜನ್ಮ ಜನ್ಮದ ಪಾಪವ ಕಳೆವ, ಕಾಮಿತ ಫಲವ ಕಾಮಿತ ಫಲವ ಜಗಕ್ಕೆ ಈಯು, ಕಾಮಿತ ಫಲವ ಜಗಕ್ಕೆ ಈಯು, ಸೀಮಾತೀತನು ಜಂಗಮನು, ಅವನ ನೆನಿರಯ್ಯ ಸ್ವಾಮಿ, ಅವನ ನೆನಿರಯ್ಯ. ಜಂಗಮ ಮಹಿಮೆ ತಿಳಿದುಕೊಳ್ಳಯ್ಯ, ಜಂಗಮ ಮಹಿಮೆ ತಿಳಿದುಕೊಳ್ಳಯ್ಯ, ಲಿಂಗದ ಮುಖವೇ ಜಂಗಮನಯ್ಯ, ಲಿಂಗದ ಮುಖವೇ ಜಂಗಮನಯ್ಯ, ಅವನ ನೆನಿರಯ್ಯ ಸ್ವಾಮಿ, ಅವನ ನೆನಿರಯ್ಯ. ಜಯ ಮಂಗಳ
ಹರ ಮಹಾದೇವ. ಜಂಗಮ ಅಂತಂದ್ರೆ ಅವನಿಗೆ ಹುಟ್ಟು ಸಾವುಗಳಿಲ್ಲ, ಜನನ ಮರಣಗಳಿಲ್ಲ. ಯಾರೇನು ಇಚ್ಛಾ ಮಾಡ್ತಾರೆ ಅವರ ಇಚ್ಛಿತ ಕಾಮನ ಎಲ್ಲ ಪೂರ್ತಿ ಮಾಡ್ತಕ್ಕಂಥವ, ಅವನಿಗೆ ಸೀಮಿನ ಇಲ್ಲ ಅಂತ ಹೇಳ್ತಾರೆ. ಅಂತಹ ಜಂಗಮನೊಡಗೂಡಿ ನಾನು ಜಾರತನವ ಮಾಡಿದೆ. ಎಷ್ಟು ಸುಂದರ ಹೇಳ್ತಾರೆ. ಅತ್ತ ಅವರೇ ಹೇಳ್ತಾರೆ, ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ, ಎಂಥದು ಜಗವೇ ತಾಯಿ ಜಾಣಿನ ಸುಳ್ಳು ಹೇಳಕ್ಕೆಲ್ಲ. ಮುಂದೇನಪ್ಪ, ಮುಂದೇನದು ಕೇಳ್ತಿರೋ ಮಾರಾಯ ಕ್ಯಾಸೆಟ್ ನೋಡಿ ನಿತ್ಯ. ಉಂಡು ಉಟ್ಟು ತಿರುಗಲಿಲ್ಲ, ಮಿಂಡಿನ ಬಸರಾಗಲಿಲ್ಲ. ಹೌದಲ್ಲ? ಊರ ಕೇರಿ ತಿರುಗಲಿಲ್ಲ, ಜಾರತನವೂ ಮಾಡಲಿಲ್ಲ, ಆದ್ರೆ ಮಗ ಮಾತ್ರ ಹಡದೇನೆ ಅಂತ ಹೇಳ್ತಾಳೆ. ಎಂಥ ಹಾಡದು, ಎಂಥ ಅನುಭವದು. ನಮಗೆ ತಿಳಿಯಂಗಿಲ್ರಿ ಹಾಡ. ನಾವು ನಮ್ಮ ಲೌಕಿಕ ಪ್ರಕಾರನ ಅಂತೀವಿ. ಅವ್ರು ಇನ್ನೊಬ್ಬರು ಹಾಡ್ತಾರೆ, ಗಂಡನ ಮಾಡಿಕೊಂಡೆ ಮುಪ್ಪಾಗದಂಥ ಮುತ್ತೈತನವ ಕಂಡೆ. ತುಂಬ್ಯದೇನು ನೋಡದ ಡೆಬ್ಬ್ಯಾಗ ಹಾಕು. ಡೆಬ್ಬೆ ಅದಿಲ್ಲ, ಹತ್ತಿ ಬಾಯಿ ಡಿಬ್ಬಿ ತಂದು ಇಟ್ಟಾನಲ್ಲ ಅವ. ದೊಡ್ಡದೊಂದು ಡಿಬ್ಬಿ ತಂದಿಡೋ ಯಪ್ಪ ಅಲ್ಲಿ ಹಗೋರು ಹಾಕ್ಯವ. ಹಾಗೇ ಗುರು ಮಹಾರಾಜರಿಗೆ ಗುರುಹಸ್ತ, ಗುರುವಿನಿಂದ ಇಹ, ಗುರುವಿನಿಂದ ಪರ, ಗುರುವಿನಿಂದ ಸೌಖ್ಯ, ಗುರುವಿನಿಂದ ಸ್ವರ್ಗ. ಗುರುಗಳಾಗಮನ ಕ್ಷೇತ್ರ ಮುರುಘಾನೂರಕ್ಕೆ ಆಯಿತು. ಏ ಪುಟ್ಟಿ, ಈ ಕಡೆ ಡೆಬ್ಬೆದ ನೋಡಿ ಹಾಕದ್ರ ತುಂಬ್ಯವ್ರ ಸಮಯ ಎದುರಾಗೆ ಎಲ್ಲಿ ಹಾಕ್ತಿ, ಹಗೋರು ಹಾಕು. ಜಯ ಮಂಗಲಂ ಜೈ ನಮಃ. ಸದ್ಗುರು ದಸ್ತಪ್ ಮಹಾರಾಜ್ ಕಿ ಜೈ, ಬೇಣಿ ಸಿದ್ಧ ಮಹಾರಾಜ್ ಕಿ ಜೈ, ಕುಂತಾದೇವಿ ಮಾತಾ ಕಿ ಜೈ. ಮಹಾರಾಜರು ಕ್ಷೇತ್ರ ಮುರುಘಾನೂರಕ್ಕೆ ಆಗಮನ. ದಸ್ತಪ್ ಮಹಾರಾಜರು ಪಿ.ಬಿ. ಹುಣಸಾಳದಲ್ಲಿ ಧರ್ಮಪತ್ನಿ ಖಾಲಿಮನ್ ಜೊತೆಯಲ್ಲಿ ಜೀವನ ಇದ್ದೂ ಇಲ್ಲದಂತೆ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ ಅಂತ ಅವ್ರ ಜೀವನ. ನಮ್ಮಂಗದ್ರಾಗ ತೊಡಕ್ಕೆ ಹಾಕ್ಕೊಂಡು ಒದ್ದಾಡವರಲ್ಲವರು. ಬಂಧನದ ಬಿಡುಗಡೆಯನ್ನು ಸದ್ಗುರುನಾಥ ಆ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ. ನಿಜದ ಸುಖದ ನೆಲೆಯು, ನಿಜಧಾಮದ ಮಾರ್ಗವು ಹೇಗಿದೆಯೋ ಅದು ಸದ್ಗುರುನಾಥ ಅವರಿಗೆ ತೋರಿಸಿಕೊಟ್ಟಿದ್ದಾನೆ. ಅವನು ಹೊರತ ದಾರಿ ಯಾರಿಗೆ ಗುರುತಾಗುವುದಿಲ್ಲ, ಸಿಗುವುದೂ ಇಲ್ಲ. ಸಿಗುವುದಿಲ್ಲ. ಬಹಳ ಒಳ್ಳೆಯ ಜೀವನ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ ಎನ್ನುವ ಹಾಗೆ ಪತಿವ್ರತ ಧರ್ಮ ಶಿರೋಮಣಿ ಖಾಲಿಮಾ ಪತಿಯಾಜ್ಞೆಯನ್ನ ವೇದ ಸಮಾನವೆಂದು ಪರಿಪಾಲನೆ ಮಾಡತಕ್ಕಂಥ ಸಾಧ್ವೀಮಣಿಯಳು. ಯಾರ ಜೊತೆಯಲ್ಲಿ ವೈರ ಇಲ್ಲ, ಯಾರ ಮಾತೂ ಕೂಡ ಒಂದ್ಸಲ ಕನಸು ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಳ್ಳವಳಲ್ಲ. ಯಾವಾಗಲೂ ಪತಿಯ ನೆನಹಿನಲ್ಲೇ, ಪತಿ ಸೇವೆಯಲ್ಲೇ
ತನ್ನ ಜೀವನವನ್ನು ಸಾಗಿಸಿಕೊಂಡಿರುತ್ತಿರಲಾಗಿ ಗರ್ಭ ನಿಲ್ತಾ ಇದೆ. ಸೋಸಲು ನಿಂತಿತ್ತು, ನವಮಾಸ್ ತುಂಬಿದ್ದು, ಹೆರಿಗೆಯಾಯಿತು, ಅವಳಿ ಜವಳಿ 2 ಮಕ್ಕಳು ಹುಟ್ಟಿದು, ಬಹಳ ದಿನ ಬದುಕಲಿಲ್ಲ, ಶಿವನ ಪಾದ ಸೇರಿದು. ಇದು ಯಾರಿಗೂ ಬಿಟ್ಟಿಲ್ರಿ. ಆಯಾ ಅವರ ಕರ್ಮಕ್ಕನುಸಾರವಾಗಿ ಎಲ್ಲ ಆಗು ಹೋಗು ಆಗವನ. ಆದರೆ ಅವರು 2 ಮಕ್ಕಳು ಅವಳಿ ಜವಳಿ ಹುಟ್ಟಿದ್ರು. ಅವು ತೀರ್ಕೊಂಡ ಬಳಿಕ, ಸತ್ ಬಳಿಕ ಚಿಂತೆ ಮಾಡಲಿಲ್ಲ. ನಾವೇನು ಮಾಡೀವಿ? ಅವಕ್ಕೆಲ್ಲ ದೇವ ಕೊಟ್ಟ ದಾನ. ಬೇಕಾದ ಕೊಟ್ಟನ, ಬ್ಯಾಡಾದ ಕರ್ಕೊಂಡು ಹೋಗ್ಯಾನಂಥೇಳಿ ಸಂತೋಷದಿಂದಿರ್ತಿರಂತ್ರಿ ಅವರು. ಏನು ಮಾಡೋದು? ಹಿಂಗೆ ಇರ್ತೇವೇನು? ನಾವು ಇರೋಕ್ಕಾಗಲ್ಲ. ಏನೇನೋ ಮಾಡ್ತೀವಿ ನಾವು. ಎಲ್ಲಿ ಬಿಡೇವ? ಅದು ಯಾಕಿರವಲ್ದಂಗೆ. ಆ ಬಳಿಕ ಮತ್ತೆ ದೇವರ ಕೃಪೆಯಾಯಿತು. ಒಂದು ಹೆಣ್ಮಗುವಿಗೆ ಜನ್ಮ ಕೊಟ್ಟಳು ಕಾಲಿಮಾ ತಾಯಿ. ಆ ಮಗುವಿಗೆ ದಸ್ತಪ್ ಮಹಾರಾಜರ ತಾಯಿ ಹೆಸರಿತ್ತಲ್ಲಪ್ಪ, ಬಸವಣ್ಣಪ್ಪ. ಏನಿತ್ತು? ಯಪ್ಪ ಮಾಂತಾಯಿ ಗುರುಗಳ ಏನಿತ್ತು? ಯಾರು? ಅವರು ಅಂಜಂಜಿ ಹೇಳಕತ್ಯಾರ. ಆಶಾಬಿ. ಅದೇ ಹೆಸರನ್ನೇ ಮಗಳಿಗಿಟ್ರು. ಅಷ್ಟೊತ್ತಿನೊಳಗೆ ಮಹಾರಾಜರು ದೀಕ್ಷೆ ಪಡೆದ ಮುಂದಿನ ಅಮಾವಾಸ್ಯೆಗೆ ಗುರು ಬಿಳಿನಿಸಿದ್ದರ ಸನ್ನಿಧಾನಕ್ಕೆ ಬಂದು ಅಮೋಘ ಸಿದ್ದೇಶ್ವರನ ಮಹಾಮಂದಿರ, ಗುರುದೇವನ ದರ್ಶನ ಕಾಯಿಕರ್ಪುರಾದಿಗಳ ಮಾಡಿ ವೈರಾಗ್ಯಮೂರ್ತಿ ಗುರು ಬಿಳಿನಿಸಿದ್ದರ ಮಹಾಮನಿಗೆ ಬಂದು ತಾಯಿ ಸೋಮವಜ್ಜಿಗೆ ಬಿಳಿನಿಸಿದ್ದನ ದರ್ಶನ ಮಾಡಿಕೊಂಡು ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಗುರುಗಳ ಕೃಪೆ ಪ್ರೀತಿಯನ್ನು ಪಡ್ಕೊಂಡು ಮರಳಿ ಹುಣಸಾಳಕ್ಕೆ ಬರುತ್ತಾರೆ. ಆ ಬಳಿಕ ಅನುಗ್ರಹ ಪಡೆದ ಸಂತೋಷದ ವಿಚಾರವನ್ನು ಗುರು ಸಿದ್ಧಲಿಂಗ ಮಹಾರಾಜರಿಗೆ ಹೇಳಬೇಕು ಅಂಥೇಳಿ 2ನೇ ಅಮಾವಾಸ್ಯೆಗೆ ಲಚ್ಚಾಣಕ್ಕೆ ಬರುತ್ತಾರೆ. ಲಚ್ಚಾಣದ ದಾಸೋಹ ಶ್ರೀಮಠಕ್ಕೆ ಬಂದು ಗುರುವಿನ ಗದ್ದುಗೆಗೆ ಕಾಯಿ ಕರ್ಪೂರಾದಿಗಳ ಮಾಡಿ ಸಿದ್ಧಲಿಂಗ ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕರಿಸಿ ಶರದ ಸ್ವಲ್ಪ ದೂರ ಕೂತು ಕೂಡಲೇ ಮಹಾರಾಜರು ಸಂತೋಷಭರಿತರಾಗಿ, ಏನಣ್ಣಪ್ಪ, ಗಂಡಿಲ್ಲದ ಗಯ್ಯಾಳಿ ಹಾಗೆ ನಿನ್ನ ಜೀವನ ಬರಡಾಗಿತ್ತಲ್ಲಪ್ಪ. ನಿನ್ನಪ್ಪ ನನ್ನಪ್ಪ ಬೇರೆ ಅಲ್ಲೋ. ನಿನಗೆ ಅನುಗ್ರಹ ನೀಡಿದವ, ನನಗೆ ಜನ್ಮ ನೀಡಿದವ ಜನ್ಮದಾತ. ನಾವಿಬ್ರು ಒಂದೇ ಗುರುವಿನ ಮಕ್ಕಳು. ಡಬ್ಬ್ಯಾಗ ಹಾಕ್ತಂಗಿ ತುಂಬ್ಯದ ಕಾಣಂಗಿಲ್ಲ. ತುಂಬಿದ್ರೆ ಅದರಾಗ ಸೋರುತ್ತ. ಡಬ್ಬ್ಯಾಗ ಹಾಕ್ರಿ ಅವ ಎಣ್ಣೆ ತಂದವರು. ಇನ್ನು ಪುರಾಣ ಬಿಟ್ಟು ಅದನ್ನೇ ಹೇಳಬೇಕಾಗ್ತದೆ. ಡಬ್ಬ್ಯಾಗ ಹಾಕ್ರಿ, ಶರಿಗಾಗ ಹಾಕ್ರಿ, ಹರಿವ್ಯಾಗ ಹಾಕ್ರಿ, ಕಿವ್ಯಾಗ ಹಾಕ್ರಿ, ಮೂಗನಾಗ ಹಾಕ್ರಿ ಅಂತ. ಏನು ಮಾಡೋದು? ಅಲ್ಲಿ ನೋಡಿದ ಕೂಡಲೇ ತುಂಬ್ಯದಂದ್ರೆ ಮತ್ತೆ ಎಲ್ಲಿ ಜಾಗ ಖಾಲಿ ಅದ ಅಲ್ಲೇ ಹಾಕಬೇಕು. ಏನಪ್ಪ ಏನು ಹೇಳಾಕತ್ತಿದ್ದೆಪ್ಪ?
ಮಹಾರಾಜರು ಹೇಳ್ತಾರೆ, ನನ್ನಪ್ಪ ನಿನ್ನಪ್ಪ ನಾವು ಇಬ್ರು ಒಂದೇ ತಂದೆ ಮಕ್ಕಳಪ್ಪ. ನಿಜಕ್ಕೂ ಅಣ್ಣಪ್ಪ ನಿನ್ನ ಜನ್ಮ ಧನ್ಯ ಆಯಿತು. ಕಾರಣ ನಿನಗೆ ಸದ್ಗುರು ಎಷ್ಟು ಸುಲಭವಾಗಿ ಸಿಕ್ಕನಪ್ಪ. ನೋಡೋ, ಒಬ್ಬೊಬ್ಬರಿಗೆ ಗುರುವಿನ ದರ್ಶನ, ಗುರುವಿನ ಆಶೀರ್ವಾದ, ಗುರು ಅನುಗ್ರಹ, ದೀಕ್ಷೆ ಸಿಗ್ಬೇಕಾದ್ರೆ 12 ವರ್ಷ ತಪಸ್ಸು ಮಾಡ್ಯಾರ. ಆ ಬಳಿಕ ಒಂದೇ ಜನ್ಮದಲ್ಲಿ ಗುರು ಭೇಟಿಯಾಗಿಲ್ಲ ಒಬ್ಬೊಬ್ಬರಿಗೆ. ಅಂಥ ಪ್ರಸಂಗದಲ್ಲಿ ನೋಡಪ್ಪ, ರಾಮನ ಪರಮ ಭಕ್ತಳಾಗಿರತಕ್ಕಂಥ ಶಬರಿಯು ಶ್ರೀರಾಮ ಪ್ರಭುವಿನ ದರ್ಶನ ಪಡಿಬೇಕಂಥೇಳಿ 3 ಜನ್ಮಗಳನ್ನು ಕಾದ್ಲಂತ್ರಿ. ಎಷ್ಟು ಜನ್ಮ ರೀ? 3 ಜನ್ಮ. ಮೊದಲನೇ ಜನ್ಮದಲ್ಲಿ ಕಾಶಿಪಟ್ಟಣದ ಗಂಗಾ ತೀರದ ಮೇಲೆ ಹೆಣ್ಣು ಕರಿನಾಯಿಯಾಗಿ ಜನ್ಮ ತಾಳಿದ್ಲಂತೆ. ಆವಾಗೆ ಆ ಗಂಗಾ ತೀರದ ಮೇಲೆ ಸಂಧ್ಯಾ ವಂದನಾದಿಗಳ ಮಾಡತಕ್ಕಂಥ ಋಷಿ ಮುನಿಗಳು ಮಾಡುವ ಮಹಾಪ್ರಸಾದವನ್ನು ಸ್ವೀಕರಿಸಿ ನಾಯಿ ಜನ್ಮವನ್ನು ತೆಗೆದು ರಾಜನ ಮನೆಯೊಳಗೆ ರಾಜಪುತ್ರಿಯಾಗಿ ಜನ್ಮ ಕೊಟ್ಟರಂತೆ ಪರಮಾತ್ಮರು. ಆ ಮಗುವಿಗೆ ಹೀಗಾತು. ಋಷಿ ಮುನಿಗಳು ಮಾಡಿದ ಜಪತಪಾದಿ ಅನುಷ್ಠಾನ ಯೋಗ ಸಿದ್ಧಾದಿಗಳಿಂದ ಅವ್ರ ಕೈಯಿಂದ ನಾ ಪ್ರಸಾದ ತಿಂದದ್ದಕ್ಕಾಗಿ ನಾಯಿ ಜನ್ಮ ಹೋಗಿ ನನಗೆ ಮನುಷ್ಯ ಜನ್ಮ ಬಂತಲ್ಲ. ಈಗಲಾದರೂ ನಾನು ಭಗವತ್ ದರ್ಶನ ಪಡಿಬೇಕಂಥೇಳಿ ಒಳಗೆ ಮನಸ್ಸಿನಾಗಿತ್ತು. ರಾಜನ ಮಗಳೊಂದು ಕೂಡಲೇ ಅರಮನೆಯ ಮಹಾದ್ವಾರವನ್ನು ಹೊರಗೆ ದಾಟುಗೊಡುತ್ತಿ ತಿಲಕಿಗೆ ಬಂಧನ ಮಾಡಿದರು. ಬಂಧುಗಳೇ, ದೇವದರ್ಶನ ಇಲ್ಲದಕ್ಕಾಗಿ ಆಕೆ ಎಲ್ಲ ಊಟ ತಿಂಡಿ ನಿದ್ರೆಗಳನ್ನು ಬಿಟ್ಕೊಂಡು ದೇಹ ತ್ಯಾಗ ಮಾಡೋದ್ಲು. 3ನೇ ಜನ್ಮದಲ್ಲಿ ಹೀಗೇ ನಾವು ಅದನ್ನೆಲ್ಲ ಮಣಿಕಂಠ ಶಬರಿ ಪರ್ವತ ಅಂತ ಆ ಗುಡ್ಡದಲ್ಲಿ ಶಬರಿಯಾಗಿ ಹುಟ್ಟಿದ್ಲು. ಶಬರಿ ಅಂದ್ರೆ ಅರ್ಥ ಏನು ಗೊತ್ತೇನ್ರಿ ನಿಮಗೆ? ಯಾದಕ್ಕಂತಾರಪ್ಪ? ಮತ್ತೆ ಬೇಟೆ ಆಡತಕ್ಕಂಥವ್ರಿಗಂತ ಅಲ್ಲಿ ವಾಸ ಮಾಡಿದ್ಲು. 14 ವರ್ಷ ವನವಾಸವನ್ನ ಗೈಯುವ ಸಲುವಾಗಿ ರಾಮಪ್ರಭು ಅರಣ್ಯ ಸೇರಿದ. ರಾವಣ ಸೀತೆಯನ್ನ ಕದ್ದೋದ. ಆಕೆಯ ಸೋದಾರ್ಥವಾಗಿ ರಾಮದೇವರು ಇಲ್ಲಿ ಬರಬೇಕಾಯಿತು ಕಿಷ್ಕಿಂಧ ಪಟ್ಟಣಕ್ಕೆ. ಅಲ್ಲಿ ಹನುಮಂತ ಸುಗ್ರೀವನ ಭೇಟಿಯಾಯಿತು. ರಾವಣನ ಶೋಧ ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಶಬರಿ 25,000 ವರ್ಷಗಳಿಂದ ರಾಮನ ದಾರಿ ಕೈ ಕೂತಿದ್ಲಂತಲ್ಲಿ. ನಾ ಹೇಳಕತ್ತಿಲ್ಲ, ಸಿದ್ಧಲಿಂಗ ಮಹಾರಾಜರು ನಮ್ಮ ಗುರು ದಸ್ತಪ್ ಮಹಾರಾಜರಿಗೆ ಹೇಳಕತ್ತಿದ್ದಾರೆ. ಗುರು ದರ್ಶನ 25 ವರ್ಷಗಳ ಕಾಲ ರಾಮದರ್ಶನಕ್ಕಾಗಿ ಕಾಡಿನಲ್ಲಿರತಕ್ಕಂಥ ಶಬರಿಯು ಎಳ್ಳಾಮಶಕ್ಕಿಂತಲೂ ಪೂರ್ವ ತಿಂಗಳದೊಳಗೆ ಅವರು ಬಂದಿದ್ದರು. ಡಿಸೆಂಬರ್ದೊಳಗೆ ಫುಲ್ ಥಂಡಿ. ಅವಾಗ ಬಾರೆಹಣ್ಣಾಗ್ತಿರ್ತಾವ. ಈಗೆಲ್ಲ ಮುಗಿದದ ರಾಶಿ ಬಾರೆಹಣ್ಣುಗಳು. ಆಕೆ ಕಾಡಿನಲ್ಲಿ ಇದ್ದೀನಿ, ಭಗವಂತ ಬಂದಂದರೆ ಅವನಿಗೆ ಕೊಡಾಕ ನನ್ನ ಹತ್ರ ಏನಿಲ್ಲ. ಅಡವಿಯೋಳು ಸೂರ್ಯನ ಅಮೃತ ಕಿರಣದಿಂದ ಪಕ್ವವಾದಂಥ ಬಾರೆಹಣ್ಣುಗಳು ಬುಟ್ಟ್ಯಾಗ ಪ್ರತಿನಿತ್ಯ ಇಡ್ತಿದ್ಲಂತ. ಮತ್ತೆ ಮುಂದೆ ಚೆಲ್ತಿದ್ಲಂತ. ಬರಲೇ ಇಲ್ಲ. ಅಂಥ ಸಮಯದಲ್ಲಿ ರಾಮದೇವರು ಆಗಮನ ಆಯಿತು. ರಾಮನ ಪದಕಮಲಗಳನ್ನು
ಈ ಕಣ್ಣುಗಳೊಳಗೆ ಬರತಕ್ಕಂಥ ನೀರಿನಿಂದನ ಪಾದ ತೊಳೆದ್ಲಂತಕ್ಕೆ ಆನಂದಾಶ್ರುಗಳಿಂದ. ಆ ಬಳಿಕ ಬಾರೆಹಣ್ಣಿನ ಬುಟ್ಟಿ ಕೆಳಗೆ ತಗೊಂಡಳು. ರಾಮದೇವರನ್ನು ತನ್ನ ಗುಡಿಸಲ್ದ ಕಟ್ಟಿ ಮೇಲೆ ಕೂಡಿಸಿದ್ಲು, ಎಲೆ ಹಾಸಿ ಕೂಡಿಸಿದ್ಲು. ಹಣ್ಣನ್ನು ಅವ್ರಿಗೆ ಕೊಡ್ಬೇಕಂಥೇಳಿ ಏನು ಮಾಡ್ತಿದ್ಲಕ್ಕಿ, ಆ ಹಣ್ಣನ್ನು ಮೊದಲಕ್ಕೆ ಕಸ್ತಿದ್ಲು. ಅದು ಸಿಹಿ ಇತ್ತು ಅಂತಂದ್ರೆ ರಾಮನ ಬಾಯಿಗೆ ಇಡ್ತಿದ್ಲು, ಅದು ಸ್ವಲ್ಪ ಹುಳಿಯಾಗಿತ್ತು ಅಂತಂದ್ರೆ ಕಡ್ಯಾಕ ಒಗಿತಿದ್ಲು. ರಾಮದೇವರು ಎಂಜಲಲ್ಲಿಲ್ಲ, ಲಕ್ಷ್ಯದಾಗಿರಲಿ. ನಮ್ಮಲ್ಲಿ ಜ್ಞಾನಮ್ಮಗೌಡತಿ ಶಂಕರಮ್ಮಗೌಡತಿ ಹಂಗೇ ಇದ್ರು ಮಹಾರಾಜರ ಜೊತೆ ಬರ್ತಾರೆ ಮುಂದೆ. ಅದು ಲಕ್ಷ್ಮಣ ನೋಡಿ ಅವನಿಗೆ ಸಿಟ್ಟು ಬಂತು. ನಮ್ಮಣ್ಣ ಜಗತ್ತಿನ ದೇವರು, ಅವನನ್ನು ಎಷ್ಟೋ ಜನ ಮೀಸಲದ ಅಡಿಗೆ ಮಾಡಿ ಹಾಕ್ತಾರೆ. ಇದು ಹೊಲಸು ಮುದುಕಿ ಎಂದು ಸ್ನಾನ ಮಾಡ್ಯದೋ ಎಂದು ಬಿಟ್ಟದೋ ಗೊತ್ತಿಲ್ಲ, ಕೋಡಿ ಹಣ್ಣು ತಿಂದು ಕೊಡುತ್ತದಲ್ಲ ಅಂತ ಸ್ವಲ್ಪ ಅವನ ಕಣ್ಣು ಕೆಂಪಾದು ಅಂತ ರಾಗ ಸಿಟ್ಟು ಬಂತು ಅವನಿಗೆ. ಅವನಿಗೆ ಕುಡ್ಕೋತ ಅವನಿಗೊಂದು ಕೊಟ್ಲಂತ್ರಿ ಹಣ್ಣು. ಯಪ್ಪ ನೀನೊಂದು ತಿನ್ನು ಅಂತೇಳಿ ಅದು ತಗೊಂಡವ ಬೀಸಿ ಒಗೆದು ಬಿಟ್ಟ. ಅದು ಹೋಗಿ ಎಲ್ಲಿ ಬಿತ್ತು ಅಂತಂದ್ರೆ ಸಂಜೀವಿನಿ ಪರ್ವತದಾಗ ಬಿತ್ತು. ಅದೇ ಬಾರಿಗಿಡದ ಹಣ್ಣಿನ ಬೀಜದಿಂದದು ಸಂಜೀವನ ಮರಾಗಿ ಬೆಳೀತಂತ. ರಾಮ ರಾವಣರ ಯುದ್ಧದಲ್ಲಿ ಲಕ್ಷ್ಮಣಗೇನು ಎದೆಯಾಗ ಬಾಣ್ ನಟ್ಟಿತ್ತಲ್ಲ, ಅವನ ಪ್ರಾಣ ರಕ್ಷಣೆ ಮಾಡಿದ್ದು ಶಬರಿ ಕೊಟ್ಟ ಹಣ್ಣಿನ ಸಂಜೀವನಿ ಗಿಡದಿಂದ ಅವನ ಪ್ರಾಣ ರಕ್ಷಣೆ ಆಯಿತು. ಡೆಬ್ಬ್ಯಾಗ ಹಾಕ್ಯವ, ಕೆಡಿಸೋದಿಲ್ಲ ನಾನು ಹೇಳೋದು. ಅದು ಎಲ್ಲಿ ತಂದಿದೆ ಕೋಟ? ನನಗೊಂದು ತಂದು ಕೊಡು ನಾಳೆ. ಚಂಡಿ ಕೋಟ ಚಲೋ. ಹಾಗೆ ಅಣ್ಣಪ್ಪ, ನೀನು ನಿಜಕ್ಕೂ ಸುದೈವಿ, ಪುಣ್ಯಶಾಲಿ. ಸದ್ಗುರು ದರ್ಶನ ನಿನಗೆ ಸಿಕ್ತು. ನಾರದ ಮಹಾಮುನಿ ಬ್ರಹ್ಮಮಾನಸ ಪುತ್ರ, ಅವನಿಗೆ ಅಂಥವ್ರಿಗೆ ಏಕಾಲಕ್ಕೆ ಗುರುದರ್ಶನ ಆಗಲಿಲ್ಲ. ನೀನು ದರ್ಶನ ಪಡ್ಕೊಂಡಿಯಪ್ಪ, ನೀನು ಪುಣ್ಯವಂತ, ಈ ಜನ್ಮದಿಂದ ನೀನು ಮುಕ್ತನಾದಿ ಅಂಥೇಳಿ ಗುರು ಮಹಾರಾಜರು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಪ್ಪ, ಅಮೋಘ ಸಿದ್ಧರನ್ನು, ನಿನ್ನ ಗುರು ಬಿಳಿಣಿ ಸಿದ್ಧನನ್ನು ಸದಾ ನೆನೆಯುತ್ತಾ ಹೋಗು, ಅವರ ನಾಮಸ್ಮರಣೆ ಮಾಡ್ತಾ ಹೋಗು. ನೀನೇನು ಇಚ್ಛಾ ಮಾಡ್ತಿ ಅದೆಲ್ಲ ಕಾಮಧೇನುವಾಗಿ ಸದ್ಗುರು ನಿನ್ನನ್ನು ಕೊಡುತ್ತಾನೆ. ನೀನು ಸಾಮಾನ್ಯನಾಗಲ್ಲಪ್ಪ, ನೀನು ಕೂಡ ನನ್ನ ಸಮಾನೇ ಆಗುತ್ತೆ. ಎಷ್ಟು ಹೃದಯ ತುಂಬಿ ಮಾತಾಡ್ತಾರೆ ನೋಡ್ರಿ ಮಹಾತ್ಮರು. ಅಣ್ಣಪ್ಪ, ನೀ ಸಾಮಾನ್ಯ ಆಗಲ್ಲಪ್ಪ, ನೀನು ಕೂಡ ದೇವರಾಗತಿ. ನೀ ಎದಕ್ಕೆ ಮುಟ್ಟತಿ, ಏನು ಅಂತಿ, ನೀ ಎಲ್ಲಿ ಪಾದ ಇಡ್ತಿ, ಅದೆಲ್ಲ ಸುಕ್ಷೇತ್ರವಾಗುತ್ತದೆ ಅಂಥೇಳಿ ಅನುಗ್ರಹಾಶೀರ್ವಾದ ಮಾಡಿ ಸಿದ್ಧಲಿಂಗರು ಕೂಡ ಮಹಾರಾಜರನ್ನು ಬೆಳೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಹುಣಚಾಳಕ್ಕೆ ಗುರು ಮಹಾರಾಜ ಆಗಮನ ಮಾಡ್ತಾ ಇದ್ದಾರೆ. ಹೆಣ್ಣು ಮಗು ಹುಟ್ಟಿದ 3 ವರ್ಷಕ್ಕೆ ತಾಯಿ ಖಾಲಿಮಾ ಗಂಡು ಮಗನಿಗೆ ಜನ್ಮ ಕೊಡುತ್ತಾಳೆ. ಆ ಮಗುವಿಗೆ ತಂದೆ ಹೆಸರಿಡುತ್ತಾರೆ ಮೋದಿನ್ ಶಾಬಂತ್. ತಾಯಿ ತಂದಿಬ್ಬರು ಹುಟ್ಟಿ ಬಂದರಂಥೇಳಿ ಸಂತೋಷ ಸಮರಸದಲ್ಲಿ ಜೀವನ ಸಾಗಿಸುತ್ತಿರುವಾಗ ಆ ಗ್ರಾಮದಲ್ಲಿ ಶಂಕರಗೌಡರು ಪಾಟೀಲ್ ಅಂಥೇಳಿ ಹುಣಸಾಳದಲ್ಲಿ ಸಜ್ಜನರು, ಅಧ್ಯಾತ್ಮವಾದಿಗಳು, ಸದಾ ಪುರಾಣ ಪುಣ್ಯಕಥೆಗಳು ಸ್ವಾಧ್ಯಾಯ ಅಧ್ಯಯನ ಮಾಡಿಕೊಂಡು ತಮ್ಮ ಜೀವನ ಸಾತ್ವಿಕದಲ್ಲಿ ಬದುಕ್ತಾ ಇದ್ದರು. ಅವರು ದಸ್ತಪ್ ಮಹಾರಾಜರ ನಡೆ, ನುಡಿ, ಕಾಯಕ
ಅವರ ಶಾಂತ ವೃತ್ತಿ, ಸಮಾಧಾನ ಚಿತ್ತ, ಇದನ್ನೆಲ್ಲ ನೋಡಿ ಅವರಿಗೆ ಇವರಿಗೆ ಒಂದಿಷ್ಟು ಗೆಳತನ ಬೆಳೀತದೆ. ಅಂಥವ್ರು ಕೂಡಿದ್ರನ್ನು ಗೆಳತನ ಬೆಳೀತಿರ್ತದೆ. ಕುಡಿಯೋರು ಕೂಡಿದ್ರನ್ನು ಬೆಳೀತದೆ. ಆಡೋರು ಕೂಡಿದ್ರನ್ನು ಬೆಳೀತಿರ್ತದೆ. ನೋಡೋರು ಕಂಡ್ರೆ ಬೆಳೀತಿರ್ತದೆ. ಆಗ ಇವ್ರ ಗೆಳತನ ಬೇರೆ. ಇದು ನಿಸ್ವಾರ್ಥ ಗೆಳತನ. ನಿಮ್ಮಂಗಲ್ಲದು. ಕೊಟ್ರೆ ನನ್ನ ಗೆಳತಿ, ಕೊಡಲಿಲ್ಲ ಅಂದ್ರೆ ಟಿಮ್ ನಿಮಗೆ ಬಿಟ್ಟದು. ನಿಮ್ಮ ಭಾಷೆದಾಗ ಕೊಟ್ರೆ ಕೊಂಡ್ರೆ ಹಿಂಗಿರ್ತದಲ್ಲ. ಇದು ನಿಜವಾಗಿರತಕ್ಕಂಥ ಗೆಳತನಲ್ಲ, ಪ್ರೀತಿಯಲ್ಲ. ಇದು ಅಲ್ಲ. ಅವ್ರ ಪ್ರೀತಿ ಹೆಂಗಿತ್ತು ಅಂತಂದ್ರೆ ಅಧ್ಯಾತ್ಮದ ಚಿಂತನದ ಗೆಳತನದ ಬೆಸುಗೆ. ಗೌಡತಿಯವರಿಗೆ ಒಬ್ಬಕ್ಕಿತ್ತಂಗಿದ್ಲು, ಲಕ್ಷ್ಮೀಬಾಯಿ ಗೌಡತಿ ಅಂಥೇಳಿ. ಅವರನ್ನು ಮಡಕೇಶ್ವರ ಗ್ರಾಮದ ಬಸನಗೌಡ ಪಾಟೀಲ್ ಅವರಿಗೆ ಕೊಟ್ಟಿತ್ತು. ಶಂಕರಗೌಡರ ಹೆಂಡತಿ ತವ್ರ ಮನೆ ವಜ್ಜಲ ಅಂತ ಬರುತ್ತೆ. ಆ ತಾಯಿಗೂ ಕೂಡ ಒಂದು ಹೆಣ್ಮಗು ಆಗುತ್ತೆ. ಆಕಿನ ಹೆಸರು ಬಸಮ್ಮಗೌಡತಿ ಅಂತ ಹೇಳ್ತಿರ್ತಾರೆ. ಆ ಹುಡುಗಿ ಶಂಕರಗೌಡ್ರ ಮಗಳಿನಿತ್ತಲ್ಲ ಹುಡುಗಿ, ಮಹಾರಾಜರನ್ನ ಬಿಟ್ಟು ಒಂದು ಗಳಿಗೆ ಸಹಿತ ಇರ್ತಿತ್ತಿಲ್ಲ. ಅಷ್ಟು ಶಂಕರಗೌಡರು ಗೌಡಶ್ಯಾಮಿಯವರು ಜನ್ಮ ಕೊಟ್ಟರು ಕೂಡ ಅವ್ರಕ್ಕಿಂತಲೂ ಇಮ್ಮಡಿಯಾಗಿರತಕ್ಕಂಥ ಪ್ರೀತಿಯನ್ನು ಮಹಾರಾಜರ ಮೇಲೆ. ಅವ್ರ ಮನೆಗೆ ಹೋದ್ರಲ್ಲ, ಮನೆಯಾಗಿಂದ ಬಂದು ತೊಡೆ ಮೇಲೆ ಕುತ್ಕೊಂಡ್ಳು ಅಂದ್ರೆ ಸಾಕು, ಮಹಾರಾಜರು ಹೋಗೋ ತನಕನ ಅವ್ರ ತೊಡೆ ಮೇಗಂತ ಹೇಳ್ತಾ ಇದ್ದಿತ್ತಿಲ್ಲಂತ, ಅವ್ರ ಜೊತೆನೇ ಬರ್ತಾ ಇದ್ಲಂತ. ಆದರೂ ಮಹಾರಾಜರು ಮತ್ತೆ ಆಕೆಗೆ ಪ್ರೀತಿ ಮಾಡಿಸಿ, ಅವಾಗೇನು ತಿಲ್ಲಕ್ಕೆ ಈಗ ನಂಗೆ ಕುರ್ಕುರು ಪುಡಿಯೋದು ಇದ್ದಿತ್ತಿಲ್ರಿ. ಈಗ ನೀವು ಕೊಡ್ತಿರಲ್ಲ ಮಕ್ಕಳಿಗೆ, ಅವಾಗೇನು ಕೊಟ್ರೆ ಖಜರಿ ಕೊಡಬೇಕು, ಅವಾಗ ಕೊಟ್ರೆ ಖಾರಿ ಕೊಡಬೇಕು, ಕೊಟ್ರೆ ಬಾದಾಮಿ ಬೀಜ ಕೊಡಬೇಕು. ಇಲ್ಲಾಂದರೆ ಅವು ಬೆಲ್ಲದ ಎಳ್ಳು ಹಚ್ಚಿದ ಅವೇನೋ ಅಂತಿದ್ರು ಅವಕ್ಕೆ, ಏನಪ್ಪ ಮುತ್ತೆ ಉಂಡಿ ಅಂತ ಹೇಳಿ. ಎಲ್ಲವೂ ಈ ದೇಹಕ್ಕೆ ಸಮೃದ್ಧಿಯಾಗಿರ್ತಕ್ಕಂಥ ತಿಂಡಿ ತಿನಿಸುಗಳೇ ಇದ್ದು. ಈಗೆಲ್ಲ ನಮ್ಮನ್ನು ಮುಗಿಸ್ಕೊಂಡು ಒಯ್ಯತಕ್ಕಂಥ ತಿಂಡಿ ತಿನಿಸುಗಳದ. ಅದ್ರ ಮೇಲೆಲ್ಲ ಅವಲಂಬನೆ ಮಾಡಿಕೊಂಡ್ರಿ ಇರಲಿ, ಯಾಕಿರುವಲ್ಲ. ನೀವೇನು ನಾವು ಹೇಳೋದು ಕೇಳ್ತೀರಿ? ಏನು ಕೇಳೋದಿಲ್ಲ. ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸದ್ಗುರು ದಸ್ತಪ್ ಮಹಾರಾಜ್ ಕಿ ಜೈ. ಶ್ರೀ ಬಿಳಿಣಿ ಸಿದ್ಧ ಮಹಾರಾಜ್ ಕಿ. ಬಹಳ ಸಮರಸದ ಗೆಳತನ. ಅವ್ರ ಜೊತೆಯಲ್ಲಿ ಮಾತಾಡ್ಕೋತ ಕೂತಾಗ ಆ ಊರಾಗೊಬ್ಬ ಸಂಗಪ್ಪ ಮೇಟಿ ಅಂತಿದ್ದಂತ್ರಿ ಹುಣಸಾಳದ. ಅವ ಅಕಲ್ಪಿಕವಾಗಿ ಮಹಾರಾಜರ ಮೇಲೆ ಅವಾಗ ಜನರಿಗೆಲ್ಲ ಒಂದಿಷ್ಟು ಶ್ರದ್ಧೆ, ಪ್ರೀತಿ, ವಿಶ್ವಾಸ ತಯಾರಾಗಕತ್ತಂತ. ಕಾರಣ ಅವರ ನಡೆನುಡಿಗಳ ಪ್ರಭಾವದಿಂದ. ಸಂಗಪ್ಪ ಧಾವಿಸಿ ಓಡಿ ಬಂದು ದಸ್ತಪ್ ಮಹಾರಾಜರ ಮುಂದೆ ಕೈ ಜೋಡಿಸಿ, ಯಪ್ಪ, ನಮ್ಮ ಮನ್ಯಾಗ ಒಂದು ಘಟನೆ ಆಗಿದೆ, ಅದಕ್ಕೆ ನನಗೆ ಚಿಂತೆ ಆಗ್ಯದ ತಂದೆ. ಸ್ವಲ್ಪ ಅದ್ರ ಬಗ್ಗೆ ತಾವು ನನಗೆ ಸಮಾಧಾನ ಹೇಳಬೇಕು ಅಂಥೇಳಿ ಮಹಾರಾಜರಿಗೆ ಕೇಳಿದ್ರಂತ. ಶಂಕರಗೌಡರವ್ರು ಕೂಡ ಜಿಳಜಾಗ ಕೂತ್ಕೊಂಡಿದ್ರು. ಏನಾಗ್ಯದಪ್ಪ, ಅಂಥದ್ದು ಏನಾಗ್ಯದ ಹೇಳು ಅಂತ ಮಹಾರಾಜರಂದ್ರಂತ. ಯಪ್ಪ, ಒಂದು ತೊಲಿ ಬಂಗಾರ ಕಳವಾಗ್ಯದ, ಅದರ ಸುಳುವೆ ಹತ್ತು ಒಲ್ದು ಹೇಗೆ ಮಾಡಬೇಕಂತ ನಿಮ್ಮ ಕಡೆ ಓಡಿ ಬಂದೀನ್ರಿ ಅಪ್ಪ. ಗುರು ಹಸ್ತಾದ ಬಳಕೆ ಅಂತ ಶಕ್ತಿ ಬರ್ತದೆ ನೋಡ್ರಿ. ಮಹಾರಾಜರಂದ್ರಂತ, ಸಂಗಪ್ಪ, ಆ ಬಂಗಾರಿಯಲ್ಲಿ ಮನೆ ಬಿಟ್ಟು ಹೋಗಿಲ್ಲ, ಎತ್ತುಗಳು ಛವಣ್ಯಾಗ ಆದ 2 ದಿನದ ಮೇಲೆ ಸಿಗ್ತದೆ ಹೋಗಂದ್ರತ್ರಿ. ಸಹಜ ಏನು ಮೈ ತುಂಬಲಿಲ್ಲ, ಮೈ ಅಳಿಗಾಡಿಸಲಿಲ್ಲ. ನಿಮ್ಮಂಗೆ ಹಿಂಗೇನು ಮಾಡಲಿಲ್ಲ ಅವರು. ಹಾ ಹೋ ಹೋ ಹಾ ಮಾಡ್ತೀವಲ್ಲ
ದೇವ್ರದ್ದು ಬಂದಾಗ ಹಾಂ ಇಲ್ಲೇನು ಮಾಡಲಿಕ್ಕಿಲ್ಲ ಕಳೆದು ಹೇಳ್ತೀನಿ ನಾ. ಸಜಾಸಜೀವಾಗಿ 2 ದಿವಸನಾಗ ಸಿಗ್ತೈತಿ ಹೋಗಪ್ಪ ಅಂತ ಹೇಳಿದ ಕೂಡಲೇ ಮಹಾರಾಜರಿಗೆ ಹೇಳಿದ ವಾಕ್ಯ ಸುಳ್ಳಾಗಲಿಲ್ಲರಿ. 2ನೇ ದಿನಕ್ಕೆ ಅವ ಎತ್ತುಗಳ ಛವಣ್ಯಾಗ ಕಸ ಗುಡಿಸ್ತಕ್ಕಂಥ ಸಮಯದಲ್ಲಿ ಒಂದು ತೊಲಿ ಬಂಗಾರದ ಗುಂಡಸರ ಸಿಕ್ಬಿಡುತ್ತಂತ. ಭಾಳ ಸಂತೋಷ ಆಯ್ತು ಅವನಿಗೆ. ಮತ್ತೆ ಓಡಿ ಬಂದ ಮನೆಗೆ, ಯಪ್ಪ ನೀ ಹೇಳಿದ ಮಾತು ಸುಳ್ಳಾಗಲಿಲ್ಲ, ನೀವು ಎಲ್ಲಿ ಹೇಳಿರಿ ಅಲ್ಲೇ ಆ ಬಂಗಾರ ಸಿಕ್ತಿಯಪ್ಪ ಅಂಥೇಳಿ ಬಂದು ನಮಸ್ಕಾರ ಮಾಡಿದನಂತ. ಹಾಗಾಗಿ ಮಹಾರಾಜರ ಮೇಲೆ ಎಲ್ಲರಿಗೂ ಒಂದಿಷ್ಟು ಭಯ, ಭಕ್ತಿ, ಪ್ರೀತಿಯನ್ನು ಬಲಿತಾ ನಡೀತು. ಆ ಊರಲ್ಲಿ ಇನ್ನೊಬ್ಬರು ಗೌಡ್ರಿದ್ರು, ಶಂಗಪ್ಪ ಗೌಡ್ರು ಅಂಥೇಳಿ. ಅವರ ಧರ್ಮಪತ್ನಿ ಗುರುಬಾಯಿ ಗೌಡತಿ ಅಂತ ಅವ್ರ ಹೆಸರು ರೀ. ದೊಡ್ಡ ಮುನಿತನ, ದೊಡ್ಡ ಆಸ್ತಿಗಾರರು. ಆದ್ರೆ ಏನು ಮಾಡಬೇಕು, ಗುರುಬಾಯಿ ಗೌಡತಿ ಗಂಡ ಮನೆಗೆ ನಡೆಯಕ್ಕೆ ಬಂದು 24 ವರ್ಷ ಆಗಿತ್ತಂತ್ರಿ, ಮಕ್ಕಳೇ ಆಗಿತ್ತಿಲ್ಲ. ಹಾಗಾಗಿ ಮತ್ತು ಊರೊಳಗಿರ್ತಕ್ಕಂಥವರೆಲ್ಲ ಒಬ್ರಿಗೊಬ್ರು ಹೇಳ್ತಾರಲ್ಲ, ಅಯ್ಯ ಆ ದಸ್ತಪ್ ಮಹಾರಾಜಿಲ್ಲ, ಅವ ಹೇಳಿದ್ದೆಲ್ಲ ಒಳ್ಳೇದಾಗುತ್ತದೆ, ಕರೆಕ್ಟ್ ಹೇಳ್ತಾನವ, ಚಲೋ ಹೇಳ್ತಾನಂಥೇಳಿ ಹಿಂಗೆ ಸುದ್ದಿ ಆಯ್ತು. ಮೊದಲು ನೀವು ಪತ್ರಿಕಾ ಮಾಧ್ಯಮ ಅಂದ್ರೆ ಹೆಣ್ಮಕ್ಳು ಊರಾಗ ಸುದ್ದಿ ಮುಟ್ಟಬೇಕಾಯ್ತಂದ್ರೆ ನಿಮ್ಗೆ ಯಾರು ಫೋನ್ ಮಾಡೋದು ಅಗತ್ಯ ಇಲ್ಲ. ಒಬ್ರು ಕಿವಿಗೆ ಬಿತ್ತಂದ್ರೆ ಅರ್ಧ ತಾಸನಾಗ ಇಡೀ ಊರಿಗೆ ಆಯ್ತಂತ ತಿಳ್ಕೊಬೇಕು ಸುದ್ದಿ. ಎಲ್ಲ ಕೆಲಸ ಬಿಡ್ತಾರ್ರಿ ಪಟ್ಟತ್. ಅಯ್ಯ ನೀನು ಗುರುತಾದಿಲ್ಲ, ನೀ ಕೇಳಿ ಇಲ್ಲ, ಯಾರ ಮುಂದೆ ಹೇಳಿಬೇಡ ಅನ್ನೋದ್ರಿ. ಮತ್ತು ಆಕೆನೇ 100 ಮುಂದೆ ಹೇಳಕ್ಕೆ ಹೇಳಿಬೇಡ ಅಂತ ಅನ್ನೋದು 100 ಮಂದಿ ಮುಂದೆ ಹೇಳ. ಮತ್ತು ನಾ ಯಾರ ಮುಂದೆ ಹೇಳಿಲ್ಲ, ನೀ ಯಾರ ಮುಂದೆ ಹೇಳಂಗಿಲ್ಲ, ನಿನ್ನ ಮುಂದೆ ಹೇಳಕತ್ತೀನಿ ತಾರೋ. ಹಂಗೆ ಮಹಾರಾಜರ ಸುದ್ದಿಯನ್ನು ಕೇಳಿ ಗುರುಬಾಯಿ ಗೌಡತಿ ಮತ್ತು ಶಂಗನ ಗೌಡ್ರು ಅವ್ರ ಮನೆಗೆ ಹೋಗಿ, ಯಪ್ಪ ನಿಮ್ಮ ಗೌಡತಿಗೆ ನಡೆಯಕ್ಕೆ ಬಂದು 24 ವರ್ಷ ಆಯಿತು, ಮಕ್ಕಳೇ ಇಲ್ಲಪ್ಪ. ಮೇಲಾಗಿ ನಾವು ಅಕ್ಕನ ಮನೆಗೆ ದೊತ್ತಕ್ಕೆ ಬಂದವು, ಚನ್ನಬಸಪ್ಪಗೌಡನ ಮನೆಗೆ ನಾವು ದತ್ತಕ್ಕಾಗಿ ಬಂದವರು. ಮತ್ತು ಅವ್ರಿಗೆ ಮಕ್ಕಳಿಲ್ಲದಕ್ಕಾಗಿ ನಮ್ಗೆ ತಂದು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ನಮಗೂ ಮಕ್ಕಳಾಗಲಿಲ್ಲ ಅಂದ್ರೆ ಏನು ಪ್ರಯೋಜನದಪ್ಪ, ಅದಕ್ಕೆ ಏನಾರ ಮಾಡಿ ನಮಗೆ ಸಂತಾನ ಆಗುವಂಗೆ ಮಾಡ್ರಿ ಅಂತ ಮಹಾರಾಜರಿಗೆ ಕೇಳ್ತಾರ. ಮಹಾರಾಜರು ಹೇಳಿದ್ರು, ಏನಿಲ್ಲ, ನಿಮಗೆ ಸಂತಾನ ಆಗ್ತವ, ಒಂದಿಷ್ಟು ನಾ ಹೇಳ್ದಂಗೆ ಮಾಡ್ರಿ ಅಂತ ಮಹಾರಾಜರು ಹೇಳಿದರು. ಏನದ ಹೇಳಪ್ಪ? ಏನಿಲ್ಲ, ಮುರುಘಾನೂರದ ಕ್ಷೇತ್ರದ ಒಡೆಯ ನಮ್ಮಪ್ಪ ಅಮೋಘ ಸಿದ್ಧ, ನನಗೆ ಜನ್ಮ ಕೊಟ್ಟ ತಂದೆ ಬಿಳಿಸಿದ್ದನ ಧ್ಯಾನ ಮಾಡ್ರಿ, ಗುರುಸ್ಮರಣೆ ಮಾಡ್ರಿ, ಹರ ಮುನಿದರೆ ಗುರು ಕಾಯ್ತಾನ, ನಿಮ್ಮ ಸಂಸಾರಕ್ಕೆ ಏನು ಕೊರತೆ ಅದ ಅದನ್ನೆಲ್ಲ ಕೊಡ್ತಾ ಇದ್ದಾನೆ, ಒಂದು ಕೆಲಸ ಮಾಡ್ರಿ ಅಂತ ಗುರುಬಾಯಿ ಗೌಡತಿಗೆ ಮಹಾರಾಜರು ಹೇಳ್ತಾರೆ. ವ್ರತಾಚರಣೆ ಅಂತಾರೆ ಅದಕ್ಕೆ. ವ್ರತ ಏನಿಲ್ಲ, ಬೆಳಗ ಮುಂಜಾನೆ ಶೌಚಾದಿ ಕ್ರಿಯೆ ಮುಗಿಸ್ಕೊಂಡು ಶುಚಿಯಾಗಿ ಸ್ನಾನ ಮಾಡಿ ನಿಮ್ಮ ಮನೆ ಜಗಲಿಯ ಮುಂದೆ ಜಗಲಿಗೆ ಹತ್ತಿನ ಆಕಳ ಸಗಣಿಯನ್ನು ತಂದು ಅದು ಚೆನ್ನಾಗಿ ನೆಲವನ್ನು ಬಳಿಬೇಕು. ಬಳಿಬೇಕಂತೀರಿ, ಸಾರಿಸ್ತೀರಿ ಅಂತೀರಿ, ಏನಂತೀರಿ? ಗಪ್ಪೆ ಕಲ್ಲರ ತರಿ ಹೊಡ್ಕೋತೀನಿ ಹೆಣಿಗೆ. ಸಾದಾ ಮಾತು ಭೀ ಹೇಳಲ್ಲ ಅಂದ್ರೆ ಏನು ಮಾಡ್ಬೇಕು? ನಾ ಬೈತೀನಿ ನಿಮಗೆ. ಸಾರಿಸೋದು ಅಥವಾ ಬಳಿಯೋದು ಅದಕ್ಕೆಲ್ಲ ರಂಗೋಲಿ ಹಾಕಿ ಪುಷ್ಪಾದಿಗಳೆಲ್ಲ ಚೆಲ್ಲಿ ಅಕ್ಷತಾ ಚೆಲ್ಲಿ ಅದರ ಮೇಲೆ ತುಂಬಿದ ತಾಮ್ರ ಚರಿಗೆಯನ್ನಿಟ್ಟು ಅಲ್ಲಿ ಆ ಚರಿಗೆಗೆಲ್ಲ ಪೂಜೆ ಮಾಡಿ ದೀಪ ನೈವೇದ್ಯ ಕಾಯಿ ಕರ್ಪೂರಾದಿಗಳು ಮಾಡಿಕೊಂಡು ನಮಸ್ಕರಿಸಿ 21 ದಿನ
ಆ ತುಂಬಿದ ತೆಂಬಿಗೆ ಒಳಗಿಂದ ನೀರ ಯವ್ವ ಪೂರ್ತಿಯಾಗಿ ಕುಡಿತಾ ಹೋಗು. ತದನಂತರ ನಮ್ಮಪ್ಪ ನಿನಗೆ ಸ್ವಪ್ನದೊಳಗೆ ಬಂದು ದರ್ಶನ ಕೊಡ್ತಾನೆ. ಅವ ಏನು ಆಶೀರ್ವಾದ ಮಾಡ್ತಾನ, ನಿಮ್ಮ ಬಂಜಿತನ ಹೆಂಗದ, ಏನು ಮಾಡಬೇಕು ಯಪ್ಪ, ಸಾಕಾಗ್ಯಾರ. ಸಮಾಜದ ಹೆಣ್ಮಕ್ಕಳು 24 ವರ್ಷ ಆಯಿತು ತಗಣಿ ಕೋಲ್ಯಾಗ ಮನಗಬೇಕು. ಈ ಚುಚ್ಚು ಮಾತುಗಳಿಂದ ಈ ಜಗತ್ತಿನಾಗ ಬದುಕಬಾರ್ದಪ್ಪ ಅಂತ ಅನಿಸ್ತದ, ಬದುಕಬಾರ್ದಂತ ಅನಿಸ್ತದ. ಅವ್ರು ಹೇಳುವುದಿಲ್ಲೇ ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಗಿಯತ್ತು ದುಡಿದಂಗ, ಬಾಡಗಿಯತ್ತು ದುಡಿದಂಗ ಬಾಳೆಲೆಯ ಹಾಸುಂಡು ಬೀಸಿ ಒಗದಂಗ, ಬಾಳೆಲೆಯ ಹಾಸುಂಡು ಬೀಸಿ ಒಗದಂಗ. ಚಾಲೋದಿಲ್ಲ ನೋಡ್ರಿ ನಿಮ್ಮ ಮೈಕ್ ಚಾಲೋದಿಲ್ಲ ನೋಡ್ರಿ. ಬಂಜಿಯ ಮನಿ ಮುಳ್ದ ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನಿ ಮುಳ್ದ ಅಂಜೂರಿ ಗಿಡ ಹುಟ್ಟಿ, ಟೊಂಗೆ ಟೊಂಗೆಗೆಲ್ಲ ಗಿಳಿ ಕುಳಿತು, ಟೊಂಗೆ ಟೊಂಗೆಗೆಲ್ಲ ಗುಳಿ ಕುಳಿತು ಮಾತಾಡತಾವ. ಬಂಜಿ ನಿನ್ನ ಬದುಕು ಹೆರವರಿಗೆ, ಬಂಜಿ ನಿನ್ನ ಬದುಕು ಹೆರವರಿಗೆ, ಬಾಲಕರಿಲ್ಲದ ಏನದು ಮುಂದೆ, ಸಂಜಿಗೆ ಹುಟ್ಟಲಿ ಮುಂಜಾನೆ ಸಾಯಲಿ, ಸಂಜಿಗೆ ಹುಟ್ಟಲಿ ಮುಂಜಾನೆ ಸಾಯಲಿ, ಬಂಜಂಬೋ ಶಬ್ದ ಅನ್ರಿ, ಬಂಜಂಬೋ ಶಬ್ದ ಬಿಡಿಸಯ್ಯ, ಬಂಜಂಬೋ ಈ ಶಬ್ದ ಬಿಡಿಸೋಯೇ ಗುರುದೇವ, ಬಂಜಂಬೋ ಈ ಶಬ್ದ ಬಿಡಿಸೋಯೇ ಹಡದಯ್ಯ, ಹಂಗಿನ ಬಾನ ತಿನ್ನಲಾರೇನೋ, ಹೌದು ಹಂಗಿನ ಬಾನ ತಿನ್ನಲಾರೇನೋ, ಬಂಜಿ ನಿನ್ನ ಮನೆ ಮುಂದ ಬಂಜಿಯ ಮನೆಯಾಗ ಬಂಗಾರದ ಒಳ್ಳ ಕಲ್ಲ, ಬಂಜಿ ನಿನ್ನ ಮನೆಯಾಗ ಬಂಗಾರದ ಒಳ್ಳ ಕಲ್ಲ, ಬಂದು ಕುಟ್ಟುದು ಸೊಸೆಯಿಲ್ಲ, ಏ ಬಂದು ಕುಟ್ಟಾಗ ಸೊಸೆಯಿಲ್ಲ,
ಬಂದು ಕುಟ್ಟುದುಕ ಸೊಸೆ ಇಲ್ಲ ಮಾನಮೆ ಬಂದು ಕುಟ್ಟುದುಕ ಸೊಸೆ ಇಲ್ಲ ಮಾನಮೆ ಬನ್ನಿ ಮುರಿಯದಕ ಮಗನಿಲ್ಲ ಮಾನಮ್ಮಿ ಹಬ್ಬಕ್ಕ ಬನ್ನಿ ಮುರಿಯದಕ ಮಗನಿಲ್ಲ ಬಂಜಿ ನಿನ್ನ ಮನೆ ಮುಂದ ಚಂದ ಕೊಂಡ್ರಿಪ್ಪ ಫೋಟೋ ತೆಗಿಯಾಕತ್ತ ನಾವು ನಿಮ್ದೆಲ್ಲ ಭಾಳ ದೂರ ಹೋಗ್ತದ ಹೆಣ್ಣಾಗ ಹುಟ್ಟುವುದಕ್ಕಿಂತ ಮಣ್ಣಾಗ ಹುಟ್ಟುವುದು ಲೇಸ ಹೆಣ್ಣಾಗ ಹುಟ್ಟುವುದಕ್ಕಿಂತ ಮಣ್ಣಾಗ ಹುಟ್ಟುವುದು ಲೇಸ ಮಣ್ಣಿನ ಮ್ಯಾಲ ಮರವಾಗೆ ಮಣ್ಣಿನ ಮ್ಯಾಲ ಮರವಾಗಿ ಹುಟ್ಟಿದರ ಮಣ್ಣಿನಾಯಿ ಮ್ಯಾಲ ಮರವಾಗಿ ಹುಟ್ಟಿದರ ಬಂದ ಜನಕ್ಕೆಲ್ಲ ನೆರಳಾದೆ ಬಂದ ಭಕ್ತರಿಗೆಲ್ಲ ನೆರಳಾದೆ ಬಂಜಿ ನಿನ್ನ ಮನೆ ಮುಂದ ಬಂಜಿ ನಿನ್ನ ಮನೆ ಮುಂದ ಅಂಜೂರಿ ಗಿಡ ಹುಟ್ಟಿ ಠಂಗ ಠಂಗೆಲ್ಲ ಗಿಳಿಕುಂತ ಠಂಗ್ಯಾನೆ ಠಂಗೆಲ್ಲ ಗಿಳಿಕುಂತು ಕೂಗಿದರ ಬಂಜಿ ನಿನ್ನ ಬಾಳು ಹೆರವರಿಗೆ ಬಂಜಿ ನಿನ್ನ ಬಾಳು ಹೆರವರಿಗೆ ಬಂಜಿಯ ಮನೆ ಮುಂದ ಬಂಜಿಯ ಮನೆ ಮುಂದ ಅಂಜೂರಿ ಗಿಡ ಹುಟ್ಟಿ ಶಿವಸಾಂಬ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ಸದ್ಗುರು ಬಿಳಿಯಣ ಸಿದ್ದೇಶ್ವರ ಮಹಾರಾಜ ಕಿ ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ अभिनव सिद्धरत्न मदगुंडेश्वर महाराज के दस्तप महाराज के जय।